ತ್ವರಿತವಾಗಿ ಮುಗಿಸಿ ಮುಂದಿನ ಡಿಸೆಂಬರ್ನಿಂದನಾದರೂ ಅತ್ಯುತ್ತಮವಾದ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಆ ಭಾಗದ ರೈತರ ಹಿತ ಕಾಪಾಡಬೇಕು ಅಂಥೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಇದನ್ನು ನಮ್ಮ ಪ್ರಾಂತ್ಯಾಧಿಕಾರಿಗಳಿಗೆ ಇದನ್ನು ಹಸ್ತಕ್ಷೇಪ ಮಾಡ್ತಾಯಿದ್ವಿ. ಮತ್ತು ಉಳ್ಳೂರು 4 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರ ಮುಖಂಡರುಗಳು ನಾವು ಇಲ್ಲಿ ಸೇರಿರೋ ಉದ್ದೇಶ ಇಷ್ಟೇ. ಉಳ್ಳೂರಿಂದ ಜಾಗತ್ಯವರೆಗೆ 110 kVಯ ಟ್ರಾನ್ಸ್ಮಿಷನ್ ಲೈನು ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ 7 ವರ್ಷದ ಹಿಂದೆ ಮಂಜೂರಾತಿಯಾಗಿ ಈಗಾಗಲೇ ತ್ಯಾಗರ್ತಿಯಲ್ಲಿ ಗ್ರಿಡ್ಡು ಒಂದು 10 ಕೋಟಿ ರೂಪಾಯಿ ಸರ್ಕಾರದ ಇನ್ವೆಸ್ಟ್ಮೆಂಟು ಸಹ ಆಗಿದೆ. ಇಂತಹ ಕಾಮಗಾರಿ ಆ ಭಾಗದ ಜನರಿಗೆ, ರೈತರಿಗೆ ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡದೆ ಕತ್ಲೆಯಲ್ಲಿ ಆವರಿಸಿದಂಗಾಗಿದೆ. ಕಾರಣ ಉಳ್ಳೂರಿಂದ ಹಿಡಿದು ತ್ಯಾಗರ್ತಿಯವರೆಗೆ ಆಗಿರ್ತಕ್ಕಂಥ ಸಂಪರ್ಕ ಲೈನು ಆಗಿಲ್ಲ. ಅದು ತ್ಯಾಗರ್ತಿಯಿಂದ 22 ಗೋಪುರಗಳು ನಿರ್ಮಾಣ ಮಾಡಾಗಿದೆ. ಉಳ್ಳೂರು ಕಡೆಯಿಂದ 12 ಗೋಪುರಗಳನ್ನು ನಿರ್ಮಾಣ ಮಾಡಾಗಿದೆ. ಕೇಂದ್ರ ಸರ್ಕಾರದ ರೈಲ್ವೆ ಟ್ರ್ಯಾಕ್ ಸಹ ಅನುಮತಿ ಕೊಟ್ಟಾಗಿದೆ. ಇನ್ನು ಆಗಬೇಕಾಗಿರೋದು ಒಂದು 10 ರಿಂದ 13 ಟವರು. 13 ಟವರ್ನಲ್ಲಿ ಒಂದು 4 ಟವರ್ ಇನ್ನಲ್ಲಿರ್ತಕ್ಕಂಥ ಫಲಾನಿ ರೈತರು ಆ ಕಾಮಗಾರಿಯನ್ನು ತಡೆ ಒಡ್ಡಿದ್ದಾರೆ. ಈ ಹಿಂದೂ ಸಹ 4 ವರ್ಷದ ಹಿಂದೂ ಸಹ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಕೆಲಸಕ್ಕೆ ಸ್ಟೇ ತಂದರು. ವಿಳಂಬ ಆಯಿತು, ಸರ್ಕಾರದ ಹಣ ವೇಸ್ಟ್ ಆಯಿತು. ಯಾವ ಭಾಗದ ರೈತರು ವರ್ಷಕ್ಕೆ 2 ಮೋಟ್ರನ್ನು ಸುತ್ತಕೊಂಡ್ರು. ಆದರೂ ಸಹ ಬೆಂಗಳೂರು ಕೋರ್ಟು ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳಿಗೆ ಅದನ್ನು ಹಸ್ತಕ್ಷೇಪ ಮಾಡಿತು. ಅದನ್ನು ಕುಲಂಕುಷವಾಗಿ ಹೇರಂಗ ನಡೆಸಿ ಜಿಲ್ಲಾಧಿಕಾರಿಗಳು, ಈ ಹಿಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡಿದರು. ಕೆಲಸ ಪ್ರಾರಂಭ ಆಯಿತು. 22 ಮತ್ತು 11 ಟವರ್ ಗೋಪುರಗಳಾಯಿತು. ವೈರ್ ಹೇಳೋದಾಗಿದೆ. ಅಲ್ಲಿವರೆಗೂ ಕೇವಲ 4 ಟವರ್ ಆಗ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ರೈತರು ಅದಕ್ಕೆ ಅಡೆತಡೆ ಕೊಡ್ತಾ ಇದ್ದಾರೆ. ಸಾಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಈ 3 ಪಂಚಾಯತ್ಗಳು ಗೋಗರಿಗೂ ಕರ್ಕೊಂಡೋಗಿ ಜಾಗ ತೋರಿಸಿ ಎಲ್ಲ ಆಯಿತು. ಆ ಭಾಗದ ರೈತರು ಎಷ್ಟು ಒದ್ದಾಯ ಸೌದಬೇಕು, ಚಪ್ಪಲಿ ಸರಿಸಿದ್ವಿ ನಾವು. ಆದರೂ ಯಾಕೋ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಅದು ಆ ಭಾಗದ ರೈತರ ದುರದೃಷ್ಟ ಅಂತ ಕಾಣ್ತದೆ. ಈಗ ಅದಕ್ಕಾಗಿ ನಾವು ನಮ್ಮ ವಿಭಾಗೀಯ ಅಧಿಕಾರಿಗಳ ಮುಖಾಂತರ ಆ ಕಾಮಗಾರಿಯನ್ನು ಈಗ ನಮಗೆ ತಿಳಿದಿರೋ ಮಟ್ಟಿಗೆ ಆ 4 ಜನ ಟವರ್ ನಿರ್ಮಾಣ ಆಗೋಂಥ ರೈತರ ಜಾಗನ ಬದಲಾಯಿಸಿ ಮತ್ತೆ ಇರ್ತಕ್ಕಂಥ ಒಂದು 35 ರಿಂದ 40 ಜನ ರೈತರದ್ದು ಅಡಿಕೆ ತೋಟ ಮತ್ತು ಸಾಗುವಳಿ ಜಮೀನು, ಅದಲ್ಲದೆ ಸಪ್ಪಿನ ಬೆಟ್ಟ ನೆಡುತೋಪುಗಳನ್ನು ಮಾಡ್ಕೊಂಡಿರೋದು, ಮತ್ತು ಶಾಲೆ ಆವರಣ ಮತ್ತು ಜಿಗಳ ಮನೆ ಅಂತ ಒಂದು ಊರು ಮೇಲಾಚು ಇದಕ್ಕೆ ಮೌಖಿಕವಾಗಿ ಅವರು ಆದೇಶ ಕೊಟ್ಟಿದ್ದಾರೆ ಅಂತ ತಿಳಿದಿದೆ. ಅದಕ್ಕಾಗಿ ಆ ತ್ಯಾಗರ್ತಿಯಿಂದ 22 ಗೋಪುರಗಳನ್ನು ನಿರ್ಮಾಣ ಮಾಡೋದಕ್ಕೆ ಸ್ಯಾಕ್ರಿಫೈಸ್ ಮಾಡಿರ್ತಕ್ಕಂಥ ಸುಮಾರು 50 ರಿಂದ 60 ಜನ ರೈತರು 250 ರಿಂದ 400 ಅಡಿಕೆ ಮರ ಕಡಿಮೆ ಕೊಟ್ಕೊಂಡು ಲೈನ್ ಎಳೆಯಕ್ಕೆ ಬಿಟ್ಟಿದ್ದಾರೆ. ಅವರಾದರೆ ರೈತರು, ಇವರು 4 ಜನ ಆದರೆ ರೈತರು ಅಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಗಂಭೀರವಾಗಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾರು ಗಟ್ಟಿಯಾಗಿದ್ದಾರೆ, ಯಾರು ಹಣವಂತರಿದ್ದಾರೆ, ಯಾರು ಬಾಯಿ ಮಾಡೋಕ್ಕಿದ್ದಾರೆ ಅವ್ರದ್ದು ಬಿಟ್ಟು ಸಣ್ಣ ರೈತರು, ಸಣ್ಣ ಹಿಡುವಳಿದಾರರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಈ ಥರ ದೌರ್ಜನ್ಯ ಆಗ್ತಾ ಇದೆ. ಆ ಥರ ಆದರೆ ಇದಕ್ಕೆ ಈ 3 ಪಂಚಾಯತ್ಗೆ ಜನ ಪ್ರತಿನಿಧಿಗಳು ಎಚ್ಚೆತ್ಕೋಬೇಕು. ಜೊತೆಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು. ಈ ಭಾಗದ ಶಾಸಕರಿಗೆ ಸಹಿತ ಈ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಭಾಗದ ಎಂಪಿಗಳಿಗೆ ಸಹಿತ ಈ ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ. ಸಣ್ಣ ರೈತರು MLAಗಳನ್ನು ಮತ್ತು MP ಗಳನ್ನ ಮೀಟ್ ಮಾಡೋದಕ್ಕೆ ಅವರು ಒಂದು ದಿನದ ಬದುಕು ಹಾಳಾಗ್ತದೆ. 2-3-4 ಲೀಟರ್ ಪೆಟ್ರೋಲ್ ಖರ್ಚಾಗ್ತದೆ. ಸಾವಿರಾರು ರೂಪಾಯಿ ಅನಾವಶ್ಯಕ ಆಗ್ತದೆ. ಇಂಥ ವಿಚಾರವನ್ನು ಕೇಳಿ ತಾವೇ ಸ್ಪಾಟಿಗೆ ಬಂದಾಗ ಇದನ್ನು ಬಗೆಹರಿಸಬೇಕು ಅಂತ ವಿನಂತಿ ಮಾಡ್ಕೊತಿದ್ದೀನಿ MP ಮತ್ತು ಶಾಸಕರಿಗೆ. ಇದಲ್ಲದೆ ಇದು ಏನಾದರೂ ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಮಾತಿಗೆ ಬೆಲೆ ಕೊಟ್ಟು ಅದನ್ನು ಡಿವಿಯೇಷನ್ ಮಾಡಿ 4 ಜನರಿಗಾಗಿ 150 ರಿಂದ 200 ಜನ ರೈತರು ಜಮೀನಿನಲ್ಲಿ ಹೋಗ್ತಕ್ಕಂಥ ಕಂಬಗಳನ್ನು ಯಥಾಸ್ಥಿತಿ ಇಟ್ಟು ಏನಾದರೂ ಮಾಡೋದೇ ಆದರೆ ದೊಡ್ಡ ಒಂದು ಪ್ರತಿಭಟನೆ ಮತ್ತು ಅದಕ್ಕೊಂದು ದೊಡ್ಡ ರೆವಲ್ಯೂಷನ್ಗೆ ಶುರುವಾಗ್ತದೆ. ಈ ಕ್ರಾಂತಿಗೆ, ಈ ಹೋರಾಟಕ್ಕೆ ಅವರೇ ಕಾರಣರಾಗ್ತಾರೆ. ದಯಮಾಡಿ ಎಲ್ಲಿ ಮಂಜೂರಾಗಿದೆ
ಎಲ್ಲಿ ಮುಕ್ಕಾಲುವರ್ತಿ ಕೆಲಸ ಮುಗಿದಿದೆ ತ್ವರಿತವಾಗಿ ಮುಗಿಸಿ ಮುಂದಿನ ಡಿಸೆಂಬರ್ನಿಂದನಾದರೂ ಅತ್ಯುತ್ತಮವಾದ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಆ ಭಾಗದ ರೈತರ ಹಿತ ಕಾಪಾಡಬೇಕು ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಇದನ್ನು ನಮ್ಮ ಪ್ರಾಂತ್ಯಾಧಿಕಾರಿಗಳಿಗೆ ಇದನ್ನು ಹಸ್ತಕ್ಷೇಪ ಮಾಡ್ತೀವಿ.